ನಿಮಗ್ ಗೊತ್ತಾ ಪವರ್ಫುಲ್ ಪೀಪಲ್ಸ್ ಅಂದ್ರೆ ದೊಡ್ಡ ದೊಡ್ಡ ಲೀಡರ್ಸು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಸು ಈ ಬುಕ್ ಅಲ್ಲಿರೋ ಲಾಸ್ ನ ಸೀಕ್ರೆಟ್ಲಿ ಯೂಸ್ ಮಾಡ್ತಾರೆ. ನಮಗ್ ಗೊತ್ತೂ ಆಗಲ್ಲ. ಪವರ್, ಇನ್ಫ್ಲುಯೆನ್ಸ್ ಅಂಡ್ ಮನುಷ್ಯನ ಬಿಹೇವಿಯರ್ ಬಗ್ಗೆ 48 ರೂಲ್ಸ್ ಹೇಳುತ್ತೆ. ಈ ಬುಕ್ ನ ಬರ್ದವರು ರಾಬರ್ಟ್ ಗ್ರೀನ್ ಅಂತ. ಅಂಡ್ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಈ ಬುಕ್ ನ ಅಮೆರಿಕದ ಕೆಲವೊಂದು ಜೈಲ್ಗಳಲ್ಲಿ ಬ್ಯಾನ್ ಮಾಡಲಾಗಿದೆ. ಯಾಕೆ? ಈ ಬುಕ್ ಅಲ್ಲಿ ಅಷ್ಟು ಡೇಂಜರಸ್ ಏನಿರಬಹುದು? ಯಾರಾದ್ರೂ ಈ ಬುಕ್ ಅಲ್ಲಿರೋ ಲಾಸ್ ನ ತಪ್ಪಾಗಿ ಯೂಸ್ ಮಾಡ್ಕೊಂಡ್ರೆ ಬೇರೆಯವ್ರನ್ನ ತಮ್ಮ ಸ್ವಾರ್ಥಕ್ಕಾಗಿ ಈಸಿಯಾಗಿ ಮ್ಯಾನಿಪುಲೇಟ್ ಮಾಡಬಹುದು. ಎಕ್ಸಾಂಪಲ್, ರಿಲೇಶನ್ಶಿಪ್ ಅಲ್ಲಿ ಇನ್ನೊಬ್ಬರ ಫೀಲಿಂಗ್ ಜೊತೆ ಆಟ ಆಡಬಹುದು, ಅಥವಾ ಪಾಲಿಟಿಕ್ಸ್ ಅಂಡ್ ಲೀಡರ್ಶಿಪ್ ಅಲ್ಲಿ ಜನರನ್ನ ಇನ್ಫ್ಲುಯೆನ್ಸ್ ಮಾಡಕ್ಕೆ ಮಿಸ್ಯೂಸ್ ಮಾಡಬಹುದು. ಅಂಡ್ ಟ್ರಸ್ಟ್ ಮೀ, ನೀವು ಈ ಬುಕ್ ನ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಯಾರು ಕೂಡ ಈಸಿಯಾಗಿ ಮ್ಯಾನಿಪುಲೇಟ್ ಮಾಡಕ್ಕಾಗಲ್ಲ ಅಂಡ್ ನಿಮ್ ಫೀಲಿಂಗ್ ಜೊತೆ ಯಾರು ಆಟಾಡಕ್ಕಾಗಲ್ಲ. ಅಂಡ್ ಜನರನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂತೀರಾ ಅಂದ್ರೆ ನಿಮ್ ಜೊತೆ ಯಾರು ಮೈಂಡ್ ಗೆ ಮಾಡ್ತೀರಂತ ಈಸಿಯಾಗಿ ಅರ್ಥ ಆಗುತ್ತೆ. ಆಲ್ರೆಡಿ ನಾನು ಈ ಬುಕ್ ಬಗ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಶಾರ್ಟ್ ವಿಡಿಯೋಸ್ ಹಾಕ್ತಾ ಇದ್ದೀನಿ. ಬಟ್ ಶಾರ್ಟ್ ವಿಡಿಯೋಸ್ ಅಲ್ಲಿ ಈ ಬುಕ್ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡೋಕೆ ಆಗಲ್ಲ. ಸೊ ಲಾಂಗ್ ವಿಡಿಯೋಸ್ ಅಲ್ಲಿ ಇನ್ನೂ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಬಹುದು ಅಂಡ್ ನಿಮ್ಗೂ ಕೂಡ ಸರಿಯಾಗಿ ಡೀಪ್ ಆಗಿ ಅರ್ಥ ಆಗುತ್ತೆ ಅಂತ ಯೂಟ್ಯೂಬ್ ಅಲ್ಲಿ ಶುರು ಮಾಡ್ತಾ ಇದ್ದೀನಿ. ಸೊ ಹೇ ಗೈಸ್, ದಿಸ್ ಸೈಡ್ ಅಬ್ರಾರ್ MH ಅಂಡ್ ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ ಆನ್ ಯೂಟ್ಯೂಬ್. ಸೊ ಕಮಿಂಗ್ ಟು ದ ಪಾಯಿಂಟ್, ಈ ಬುಕ್ ನ ಒಂದು ಡೇಂಜರ್ ಸೈಡ್ ನೂ ಇದೆ. ಈ ಬುಕ್ ನ ಮಿಸ್ಯೂಸ್ ಮಾಡಿದ್ರೆ ಬೇರೆಯವ್ರನ್ನ ಮ್ಯಾನಿಪುಲೇಟ್ ಮಾಡೋಕೆ, ಪವರ್ ಗೇಮ್ಸ್ ಆಡೋಕೆ ಯೂಸ್ ಮಾಡಬಹುದು. ಸೊ ಇದರಿಂದ ನಿಮ್ಮ ರಿಲೇಶನ್ಶಿಪ್ ಬೇಗ ಹಾಳಾಗಬಹುದು, ಅಥವಾ ನೀವು ಬೇರೆಯವ್ರ ಮುಂದೆ ನಿಮ್ಮ ನಂಬಿಕೆನ ಕಳ್ಕೋಬಹುದು. ಸೊ ಹಾಗಂತ ಈ ಬುಕ್ ತಪ್ಪು ಅಂತ ಅಲ್ಲ. ನೋಡಿ, ಚಾಕುವಿಂದ ಫ್ರೂಟ್ಸ್ ನು ಕೂಡ ಕಟ್ ಮಾಡಬಹುದು ಅಂಡ್ ಅದೇ ಚಾಕುವಿಂದ ಕ್ರೈಮ್ ನು ಕೂಡ ಮಾಡಬಹುದು. ಸೊ ಹಾಗಂತ ತಪ್ಪು ಚಾಕುದಿರಲ್ಲ, ಅದನ್ನ ಯೂಸ್ ಮಾಡ್ತಾ ಇರೋರ್ದಿರುತ್ತೆ. ಸೊ ಈ ಬುಕ್ ನು ಡೇಂಜರ್ ಅಲ್ಲ, ಇದನ್ನ ತಪ್ಪಾಗಿ ಯೂಸ್ ಮಾಡಿದ್ರೆ ಡೇಂಜರಸ್ ಆಗಬಹುದು. ಈ ಬುಕ್ ಅಲ್ಲಿ 48 ಲಾಸ್ ಇದೆ. ಪ್ರತಿಯೊಂದು ಲಾನು ಕೂಡ ಹ್ಯೂಮನ್ ಬಿಹೇವಿಯರ್ ಬಗ್ಗೆ ಡಿಫ್ರೆಂಟ್ ಲೆಸನ್ ಹೇಳ್ಕೊಡುತ್ತೆ. ಸೊ ಈ ಬುಕ್ ನ ಯಾಕೆ ಡೇಂಜರಸ್ ಅಂತಾರೆ ಅಂಡ್ ಇದನ್ನ ಯಾರೆಲ್ಲ ಯೂಸ್ ಮಾಡ್ತಾರೆ ಅಂತ ಇವತ್ತು ಅರ್ಥ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ವಿಡಿಯೋನ ಫಸ್ಟ್ ಲಾ ಇಂದ ಶುರು ಮಾಡೋಣ. ಸೊ ಈ 48 ಲಾಸ್ ನ ಸಿಂಪಲ್ ಕನ್ನಡದಲ್ಲಿ 1 by 1 ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.